ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಆಸೆ? ನರೇಂದ್ರ ಮೋದಿ ಅವರೇ ಆಗಬೇಕು ಸರ್. ಯಾಕೆ ಆಗಬೇಕು ಅಂತ ಅನ್ಸುತ್ತೆ? ನಮ್ಮ ದೇಶನ ಕಾಪಾಡೋರು ಒಬ್ಬರೇ ಸರ್. ನಮ್ಮ ದೇಶನ ಬೇರೆ ದೇಶ ಅಡುಬಿಡ್ದಂಗೆ ಬೇರೆ ದೇಶನ ಕಾಪಾಡಿಕೊಂಡು ನಮ್ಮ ದೇಶನ ಕಾಪಾಡಿಕೊಂಡು ಒಳ್ಳೆ ರಾಜಕೀಯನೂ ಮಾಡಿಕೊಂಡು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಸರ್. ಅದಾದ ಬಿಟ್ಟರೆ ಅವ್ರು ಬಿಟ್ಟರೆ ಬೇರೆ ಯಾರ ಕೈಲೂ ಆಗಲ್ಲ ಅಂತ ಆಪ್ಷನೇ ಇಲ್ಲ, ಯಾರ ಕೈಲೂ ಆಗಲ್ಲ ಸರ್. ಆ ಕೆಪಾಸಿಟಿ ಯಾರಿಗೂ ಇಲ್ಲ. ಇರಲಿ ಸರ್. ಹಾಂ ಸರ್, ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಒಂದು ಕಡೆ, ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಂತ್ಕೊಂಡಿದ್ದಾರೆ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಸರ್? ಅದು ಜನಗಳು ನಿರ್ಧಾರದ ಮೇಲೆ. ಬಟ್ ಮೋದಿ ಅಲೆ ಮೇಲೆ ಏನಾದರೂ ಬಂದರೂ ಬರ್ಬೋದು. ಇಲ್ಲ, ಹಾಂ, ಅವರು ಒಳ್ಳೆ ಡಾಕ್ಟ್ರು ಒಂದು ಇದು ಅಂತ ಇಲ್ಲ. ಇವರು ಎಷ್ಟೋ ವರ್ಷಗಳಿಂದ ಜನಗಳು ಸೇವೆ ಮಾಡ್ಕೊಂಡು ಬಂದ್ರಿಂದ ಅವ್ರಿಗೂ ಬರ್ಬೋದೇನೋ. ಫೈಟ್ ಭಾರಿ ಫೈಟ್ ಇರ್ತದೆ ಸರ್. ಹೌದು ಸರ್. ಸರ್, ನಿಮ್ಗೆ ಅನ್ಸುತ್ತೆ ಪ್ರಧಾನಿ ಯಾರಾಗಬೇಕು ಸರ್? ಮೋದಿ ಅವರೇ ಸರ್. ಯಾಕೆ ಆಗಬೇಕು ಅಂತ ಸರ್ ನಿಮಗೆ? ಎಲ್ಲ ಒಳ್ಳೆ ಥರ ಐತೆ, ಒಳ್ಳೆ ಥರದ ದೇಶ ನಡೆಸ್ತಾವ್ರೆ ಅದರಿಂದ. ಇನ್ನು ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ಬೋದು ಸರ್? ಇವಾಗ ಡಿ ಕೆ ಸುರೇಶ್ ಅವ್ರನ್ನೂ ಕೆಲಸ ಮಾಡವ್ರೆ ಆಲ್ರೆಡಿ. ಇವಾಗ ಮೋದಿ ಅವರು ಅಲ್ಲೇ ಇರೋದ್ರಿಂದ ಮಂಜುನಾಥ್ ಬಂದರೂ ಬರ್ಬೋದು. ಎರಡೂ ಕಡೆಗೂ ಐತೆ, 50-50 ಐತೆ. ನೋಡೋಣ. ಎಲ್ಲ ಜನಗಳಿಗೇನೆ ಐತಲ್ವ ಸರ್? ಸರ್, ನಿಮ್ಗೆ ಅನ್ಸುತ್ತೆ? ಸೇಮ್ ಸರ್, ಸೇಮ್. ಮೋದಿ ಅಲ್ಲೇ ಇರೋದ್ರಿಂದ 100% ಬರ್ಬೋದು. ಮತ್ತೆ ಪ್ರಧಾನಿ ಆಗ್ಬೋದು. ಹೌದು, 100% ಆಗ್ತಾರೆ. ಅವ್ರಿಗೆ ಆಗಬೇಕು, ಆಗಲೇಬೇಕು. ನಿಮ್ಗೆ ಆಗಬೇಕು ಅಂತ ಅನ್ಸುತ್ತೆ ಸರ್? ಒಬ್ಬ ಮತದಾರರಾಗಿ ನಿಮ್ಗೆ ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ ಸರ್? ನಾವು ಇಂಟರ್ನಲ್ ಬಿಡಿ, ಎಕ್ಸ್ಟರ್ನಲ್ ನೋಡಿ. ನಮ್ಮ ದೇಶದ ಹೊರಗೆ ಯಾವ ರೀತಿ ಸ್ಥಾನಮಾನ ಇದೆ ಇಂಡಿಯಾಗೆ, ನಮ್ಮ ದೇಶಕ್ಕೆ ಯಾವ ರೀತಿ ಸ್ಥಾನಮಾನ ಕೊಡ್ತಾ ಇದ್ದಾರೆ, ಬೇರೆಯವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ವಿಶ್ವ ನಾಯಕ ಅಂತ ಬಿಂಬಿಸ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಅಲ್ವಾ? ಸೊ ಆ ರೀಸನ್ನಿಂದ ಮೋದಿಯವರು ಮತ್ತೆ ಪ್ರಧಾನಿ ಆಗಲೇಬೇಕು. ವಿಶ್ವನ ಆಳುವಂಥ ನಾಯಕ ಮೋದಿ. ಅರ್ಥ ಆಯ್ತಾ? ಬೇರೆ ಯಾರು ಬಂದ್ರೂ ಆಗಲ್ಲ. ಇನ್ನು ರಾಮನಗರ, ಬೆಂಗಳೂರು ಗ್ರಾಮಾಂತರ, ಇಲ್ಲಿ ರಾಮನಗರ ಬಿಡಿದೆ ಈ ಭಾಗದಲ್ಲೆಲ್ಲ ಸರ್ ಹೆಂಗಿದೆ ಸರ್? ಅಲ್ಲೇ ಹೆಂಗಿದೆ ಸರ್? ಹೆಂಗಿದೆ ಅಂತ ನಾವೊಂದು ಮಾತು ಹೇಳ್ತೀನಿ ಸರ್. ಓಕೆ, ಇಲ್ಲಿ ಕಾಸು ಅಂದರೆ ದುಡ್ಡು ಸ್ಪೆಂಡ್ ಯಾರು ಮಾಡ್ತಾರೋ ಅವ್ರು ವಿನ್ ಆಗ್ತಾರೆ. 100%, 200% ಅವ್ರು ವಿನ್ ಆಗ್ತಾರೆ. ಅರ್ಥ ಆಯ್ತಾ? ಹ್ಯೂಮಿನಿಟಿ ಬೆಲೆ ಇಲ್ಲ. ಅರ್ಥ ಆಯ್ತಾ? ಹ್ಯೂಮಿನಿಟಿಯಿಂದ ಬಂದಿರುವವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಅರ್ಥ ಆಯ್ತಾ? ಮಂಜುನಾಥ್ ಅವರು ಬಂದರೆ 4 ಜನಕ್ಕೆ ಒಳ್ಳೇದಾಗ್ಬೋದು ಅಂತ ನಮ್ಮ ಅನಿಸಿಕೆ. ಅವ್ರು ಬಂದರೆ 4 ಜನಕ್ಕೆ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಕಾಸು ಖರ್ಚು ಮಾಡಿ ಬಂದಿದ್ದವರು ಅದು ಹೆಂಗೆ ಕಾಸು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಯಾರನ್ನು ನಾವು ಇಲ್ಲಿ ದೂಷಿಸ್ತಾ ಇಲ್ಲ, ಬಟ್ ಮಾನವತೆಗೆ ಬೆಂಬಲ ಕೊಡಬೇಕು ಅಂತ ನಾನು ಹೇಳ್ತಾರೆ. ಓಕೆ, ಮಂಜುನಾಥ್ ಅವರು ಡಾಕ್ಟರ್ ಆಗಿ ತುಂಬ ಫೇಮಸ್ ಆಗಿ ತುಂಬ ಇದಾದಂಥವ್ರು, ಅವ್ರು ರಾಜಕೀಯಕ್ಕೆ ಬಂದಿರೋದು ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್? ಅವರು ರಾಜಕೀಯ ಬಂದಿರೋದ್ರಿಂದ ಅನಿವಾರ್ಯತೆ ಇತ್ತು, ಬೆಂಗಳೂರು ರೂರಲ್ಗೆ ಯಾರಾದರೂ ಒಬ್ಬರು ಬೇಕು ಅಂತ. ಆ ರೀಸನ್ನಿಂದ ಮೋದಿಯವರು ಅವ್ರನ್ನ ಸೆಲೆಕ್ಟ್ ಮಾಡಿರ್ಬೋದು. ಮತ್ತು ಈಸ್ ಕ್ವಾಲಿಫೈಡ್. ಅವ್ರು ಹೆಂಗಿದ್ದಾರೆ ಅನ್ನೋದು ಗೊತ್ತಿದೆ. 4 ಜನಕ್ಕೆ ಯಾವ ರೀತಿ ಕೆಲಸ ಮಾಡ್ತಾರೆ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಹ್ಯೂಮಿನಿಟಿ ತೋರಿಸ್ಬೋದು, ಆ ರೀತಿ ಹ್ಯೂಮಿನಿಟಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ತೋರಿಸ್ತಾ ಇದ್ದರು, ಇನ್ನು ಮುಂದೆ ತೋರಿಸ್ತಾರೆ. ಅರ್ಥ ಆಯ್ತಾ? ಬಡವರಿಗೆ 4 ಜನಕ್ಕೆ ಹೆಲ್ಪ್ ಆಗುವಂಥದ್ದು ಏನು ಮಾಡಬೇಕು. ರೊಕ್ಕ ಒಂದೇ ಎಲ್ಲ ಕಡೆ ಬರಲ್ಲ ಸರ್. ಹ್ಯೂಮಿನಿಟಿನೂ ಸ್ವಲ್ಪ ವರ್ಕ್ ಆಗಬೇಕು, ಮಾನವೀಯತೆಯೂ ವರ್ಕ್ ಆಗಬೇಕು. ಮೋದಿಯವರು ಆ ಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಸೊ ಅದೇ ರೀಸನ್ ಕೊಟ್ಟಿರ್ತಾರೆ. ದೇಶದಲ್ಲಿ ಆರೋಗ್ಯ ಕ್ಷೇತ್ರದ ಕ್ರಾಂತಿ ಆಗ್ಬೋದು ಅಂತ. ಮನುಷ್ಯನಿಗೆ ಬೇಕಾಗಿರೋ ವಿದ್ಯೆ, ಹೆಲ್ತ್, ಅದೆರಡು ಇದ್ದುಬಿಟ್ರೆ ಏನು ಬೇಕಾದ್ರೆ ಸಾಧಿಸ್ತಾರೆ. ಅರ್ಥ ಆಯ್ತಾ? ಅದನ್ನು ಮುಂದೆ ಅವರು ಹೆಲ್ತ್ ಮಿನಿಸ್ಟ್ರು ಆಗ್ಲೂಬೋದು ಮೋದಿಯವರ ಕೃಪೆಯಿಂದ. ಸೊ ಅವರು ಈಸ್ ಎ ಗುಡ್ ಪರ್ಸನ್. ಓಕೆ ಸರ್, ಥ್ಯಾಂಕ್ ಯು. ನರೇಂದ್ರ ಮೋದಿ ಆಗಬೇಕು ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ ಪರ್ಸ್ನಲಿ? ನರೇಂದ್ರ ಮೋದಿ ಅವರೇ ಯಾಕೆ ಆಗಬೇಕು ಅಂತ ಅಂದರೆ, ಒಂದು ಈ ದೇಶದ ಬಗ್ಗೆ ಒಳಗೆ ಒಂದು ಅನುಕಂಪ, ಒಂದು ಹಿಂದೂ ರಾಷ್ಟ್ರದ ಬಗ್ಗೆ ಅಭಿಮಾನ, ಒಂದು ಇವೆಲ್ಲ ನೋಡಿ ಅವ್ರು ಆಗಬೇಕು ಅನ್ನೋದು ಒಂದು ಆಸೆ ಇದೆ ಅಷ್ಟೇ. ಆದರೆ ನಮ್ಮ ಗ್ರಾಮಾಂತರ ಕನಕಪುರ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಡಿ ಕೆ ಸುರೇಶೇ ಗೆಲ್ಲಿಯೋದು ಅಂತ ನಮ್ಮ ಅನಿಸಿಕೆ. ಸರ್, ಈ ಸಲ ಸಿಕ್ಕಾಪಟ್ಟೆ ಫೈಟ್ ಇದೆ ಅಂತ ಹೇಳ್ತಾರೆ ಗ್ರಾಮಾಂತರ ಕ್ಷೇತ್ರದಲ್ಲಿ. ಅಂದರೆ ಸಿ ಎನ್ ಮಂಜುನಾಥ್ ಅವರು ನಿಂತಿರೋದ್ರಿಂದ ಡಿ ಕೆ ಸುರೇಶ್ ಅವ್ರಿಗೂ ಸಿ ಎನ್ ಮಂಜುನಾಥ್ ಅವ್ರಿಗೂ ಸಿಕ್ಕಾಪಟ್ಟೆ ಫೈಟ್ ಇದೆ. ಅದರಲ್ಲೂ BJP JDS ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಕಡೆಯಿಂದ ಕಾಂಗ್ರೆಸ್ಸು ಒಬ್ಬೊಂಟಿಯಾಗಿ ಎದುರಿಸ್ತಾ ಇದ್ದಾರೆ. ಹೆಂಗಿದೆ ಸರ್ ವಾತಾವರಣ ಈ ಸಲ? ಬಿಡದಿಲ್ಲ ಹೆಂಗಿದೆ ಸರ್? ಆ ಕಡೆ ಚೆನ್ನಾಗಿದೆ, ಬಟ್ ಆದರೂ ಡಿ ಕೆ ಸುರೇಶ್ ಅವರೇ ಗೆಲ್ಲಿತಾರೆ ಅನ್ನೋದು ನಮ್ಮೆಲ್ಲ. ಸಂಸದರಾಗಿ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಇಷ್ಟ ಆಗ್ತಾರೆ?
ತುಂಬ ಇಷ್ಟ ಆಗ್ತಾರೆ ಅಂದರೆ ಎಲ್ಲರನ್ನೂ ಸ್ವಲ್ಪ ಬಾಂಧವ್ಯದಿಂದ ಪ್ರೀತಿಸ್ತಾರೆ, ದೊಡ್ಡದು ಚಿಕ್ಕದು ಅನ್ನೋನೆಲ್ಲ ಹತ್ರ ಸೇರಿಸ್ಕೊಂಡು ಚೆನ್ನಾಗಿ ಭಾವನೆಯಿಂದ ಮಾತಾಡಿಸ್ತಾರೆ. ಈ ನೋಡಿ ನಮ್ಮ ಹೋಟ್ಲಿಗೆ ಬರ್ತಾರೆ, ತಿಂಡಿ ತಿಂತಾರೆ ಇಲ್ಲೇ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಬಂದು ನಮ್ಮ ಹೋಟ್ಲಲ್ಲಿ ತಿಂದಿದ್ದಾರೆ, ನಮಗೂ ಒಂಥರ ಖುಷಿನೇ. ಆಮೇಲೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾರೆ, ಯಾರನ್ನೇ ಹೋದರೂ ಹತ್ರ ಕರೆದು ಮಾತಾಡಿಸಿ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದರಿಂದ ಪ್ರತಿಯೊಬ್ಬರು ನಾವು ಡಿ ಕೆ ಸುರೇಶ್ರನ್ನ ನಾವು ಲೈಕ್ ಮಾಡ್ತಾ ಇದ್ವಿ. ನಾವು ದೇಶಕ್ಕೆ ಮೋದಿ ಬೇಕು, ನಿಮಗೆ ಡಿ ಕೆ ಸುರೇಶ್ ಅವರು ಬರಬೇಕು ಅನ್ನೋದು ಅವರೇನೆ. ಹೌದು.